ಡು ಯು ನೋ ವೈ ಬುಮ್ರಾ ಇಸ್ ಸೋ ಇಫೆಕ್ಟಿವ್ ಇನ್ ಬೌಲಿಂಗ್? ಸ್ವಲ್ಪ ಹಿಂದೆ, ಒಂದು 35 ವರ್ಷಗಳ ಹಿಂದೆ ನಾನು MA ಮಾಡುವಾಗ ನನ್ನ ರೂಮಿನ ಪಕ್ಕದ ರೂಮಿನಲ್ಲಿ ಒಬ್ಬ ಸುಬ್ಬಯ್ಯ ಅಂತಿದ್ದ, ಪೊಲಿಟಿಕಲ್ ಸೈನ್ಸ್ MA ಮಾಡುವವನು. ಅವನು ಭಾಳ ಫಾಸ್ಟ್ ಬೌಲರ್. ಅವನಿಗೆ ನಾನೊಂದು ಸಲಹೆ ಕೊಟ್ಟಿದ್ದೆ. ಈ ಟೆನ್ನಿಸ್ ಬಾಲ್ ಬೌಲಿಂಗ್ ಮಾಡಿ ನನ್ನ ಅನುಭವದ ಹಿನ್ನೆಲೆಯಲ್ಲಿ ಏನು ಸಲಹೆ ಅಂದರೆ, ಬೌಲಿಂಗ್ ಮಾಡುವಾಗ ಬೌಲಿಂಗ್ ಆ್ಯಕ್ಷನ್ನಲ್ಲಿ ಕೊನೆಗೆ ಚೆಂಡು ರಿಲೀಸ್ ಮಾಡುವಾಗ ಈ ಥರ ರಿಸ್ಟನ್ನು ಬಳಸಬೇಕು. ಆಗ ನಿನ್ನ ಬಾಲಿಗೆ ಮತ್ತಷ್ಟು ಒಂದು 10 ಕಿಲೋಮೀಟರ್ನಷ್ಟು ಎಕ್ಸ್ಟ್ರಾ ವೇಗ ಸಿಗ್ತದೆ. ಅಷ್ಟೇ ಅಲ್ಲ, ದ ಬಾಲ್ ವಿಲ್ ಕೀಪ್ ಎ ಲಿಟ್ಲ್ ಬಿಟ್ ಲೋ ಆಫ್ಟರ್ ಪಿಚ್ಚಿಂಗ್ ದ್ಯಾನ್ ಯುವರ್ ನಾರ್ಮಲ್ ಡೆಲಿವರೀಸ್ ಅಂತ ಹೇಳಿದ್ದೆ. ಅವನು ಅದನ್ನು ಅಷ್ಟೇನು ಕಿವಿಗೆ ಹಾಕ್ಕೊಳ್ಳಿಲ್ಲ, ಅದು ಬೇರೆ ಪ್ರಶ್ನೆ. ಈಗ ನೀವು ಬುಮ್ರಾನ ಬೌಲಿಂಗ್ ಆ್ಯಕ್ಷನ್ ನೋಡಿ. ಬುಮ್ರಾನ ಬೌಲಿಂಗ್ ಆ್ಯಕ್ಷನ್ನಲ್ಲಿ ವಿಶೇಷ ಏನಂದರೆ, ಅವನು ಒಂದು 2-3 ಇಂಚು ಮುಂದಕ್ಕೆ ರಿಲೀಸ್ ಆಗ್ತದೆ ಅವನ ಬಾಲು ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ಅದರ ಹಿಂದೆ ಇರುವುದು ಕೂಡ ಇದೇ ತತ್ವ. ಅವನ ಬಾಲು, ಅವನ ಕೈ ರೊಟೇಷನ್ ಆಗುವಾಗ ನೋಡಿ, ಗಮನಿಸಿ, ಹೀಗೆ ಬರ್ತಾನೆ, ಹೀಗೆ ಬರ್ತದೆ. ಆಗ ಅವನದ್ದು ಇದು ಉಳಿದ ಬೌಲರ್ಗಳಿಗಿಂತ ಹಿಂದಕ್ಕೆ ಹೀಗೆ ಬೆಂಡಾಗಿರ್ತದೆ. ನೀವು ತುಂಬ ಎಕ್ಸರ್ಸೈಸು, ಮ್ಯಾಜಿಕ್ ಎಲ್ಲ ಮಾಡುವವರಲ್ಲಿ ಇದನ್ನು ಇನ್ನೂ ಹಿಂದಕ್ಕೆ ಬಗ್ಗಿಸುವ ಸಾಮರ್ಥ್ಯ ಇರ್ತದೆ. ಅದು ಎಷ್ಟು ಹಿಂದಕ್ಕಿರ್ತದೋ ಅವನು ರಿಲೀಸ್ ಮಾಡುವ ಪಾಯಿಂಟಿಗೆ ಬಂದಾಗ ಅವನ ಕೈ ಇಷ್ಟು ವೇಗವಾಗಿ ಬರ್ತದೆ. ಆಮೇಲೆ ಈ ಥರ ಬಾಲ್ ರಿಲೀಸ್ ಮಾಡ್ತಾನೆ. ಆದ್ದರಿಂದ ಒಂದು 3 ಇಂಚಿನಷ್ಟು ಮುಂದಕ್ಕೆ ರಿಲೀಸ್ ಆಗ್ತದೆ ಒಂದನೇದು. ಎರಡನೇದು ಬಾಲಿಗೆ ವೇಗ ಸಿಗ್ತದೆ. ಕಪಿಲ್ ದೇವಿನ ಹಾಗೆ ಒಂದು ಒಳ್ಳೆಯ ರಿಲೀಸಿಂಗ್ ಪಾಯಿಂಟಲ್ಲಿ ಜಂಪ್ ಏನೂ ಅವನಿಗಿಲ್ಲ. ಅಷ್ಟೇ ಅಲ್ಲ, ಬುಮ್ರಾ ಓಡಿಕೊಂಡು ಬರುವಾಗ ಅವನ ರನ್ನಪ್ ಕೂಡ ಉಳಿದ ಅವನಷ್ಟೇ ವೇಗವಾಗಿ ಬೌಲಿಂಗ್ ಮಾಡುವವರ ರನ್ನಪ್ಪಿನಷ್ಟು ವೇಗವಾಗಿಯೂ ಅವನು ಬರುವುದಿಲ್ಲ. ಆದರೂ ಅವನು ಆ ವೇಗವನ್ನು ಜನರೇಟ್ ಮಾಡ್ತಾನೆಂದರೆ ಅದು ಅವನ ರಿಸ್ಟಿನ ಮೂಲಕ ಅವನು ಜನರೇಟ್ ಮಾಡುವಂಥ ವೇಗ. ಅದು ಅದರ ಮೂಲಕವೇ ಅವನಿಗೆ ಡಿಸೆಪ್ಟಿವ್ ಬಾಲನ್ನು, ಬ್ಯಾಟ್ಸ್ಮನ್ಗಳನ್ನು ವಂಚಿಸುವಂತಹ ಬಾಲನ್ನು ಎಸಿಲಿಕ್ಕೂ ಸಾಧ್ಯ ಆಗ್ತದೆ. ಯಾರಾದರೂ ಇನ್ನಷ್ಟು ಟಿಪ್ಸ್ ಬೇಕಾದರೆ ಪ್ರಯತ್ನ ಮಾಡಿ ನೋಡಿ ನೀವು ಒಮ್ಮೆ.